ತಗೊಳ್ಳಿಮ್ಮ ಬ್ರೆಡ್. ಏನಕ್ಕಪ್ಪ ಇಷ್ಟೊಂದು ಬ್ರೆಡ್? ಏನಾದರೂ ಮಾಡಿಕೊಡಮ್ಮ ಟೇಸ್ಟ್ ಆಗಿ. ಇರಪ್ಪ ಒಂದು 5 ನಿಮಿಷ ಮಾಡ್ಕೊಡ್ತೀನಿ. ಬ್ರೆಡ್ ರೋಲ್ ಮಾಡೋಕ್ಕೆ ಬ್ರೆಡ್ನ 4 ಮೂಲೆನೂ ಈ ಸಲ ಸಪ್ರೇಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಕಟ್ ಮಾಡಿರೋಂಥ ಬ್ರೆಡ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬಂದರೆ ನಮಗೆ ಬ್ರೆಡ್ ಪುಡಿ ಸಿಗುತ್ತೆ. ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. 2 ಆಲೂಗೆಡ್ಡೆ, 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಅಂತ ಹಾಕು ಈ ಥರ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ನ. ಆಮೇಲೆ ಬ್ರೆಡ್ನ ತಗೊಂಡು ಈ ಥರ ಮಾಡ್ಕೊಂಡು ಎತ್ತಿಟ್ಕೊಂಡು ಸ್ಟಫಿಂಗ್ ಮತ್ತು ಬೇಕಾದಷ್ಟು ಚೀಸ್ ಹಾಕಿ ಹಣ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಮೊಟ್ಟೆನ ಕೊನೆದಾಕಿ ಈ ಥರ ರೋಲ್ ಮಾಡಿ ಎತ್ತಿಟ್ಕೊಳ್ಳೋಣ. ರೋಲ್ ಮಾಡಿರೋಂಥ ಬ್ರೆಡ್ನ ಎಗ್ ಒಳಗೆ ಡಿಪ್ ಮಾಡಿ ಆಮೇಲೆ ನಾವು ಎತ್ತಿಟ್ಕೊಂಡಿರೋ ಬ್ರೆಡ್ ಪುಡಿನಲ್ಲಿ ಈ ಥರ ಡಿಪ್ ಮಾಡಿ ತಗೊಂಡ್ರೆ ನಮಗೆ ಬ್ರೆಡ್ ರೋಲಿಗೆ ರೆಡಿ ಆಗುತ್ತೆ. ಆಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಕಾಯ್ದಿರೋ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದ್ರೆ ಸೂಪರ್ ಆಗಿರೋಂಥ ಒಂದು ಬ್ರೆಡ್ ರೋಲ್ ರೆಡಿ. ಚೆನ್ನಾಗಿದೆ. ಸೂಪರ್. ಇದೇ ತರ ವಿಡಿಯೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.